ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 4 ರೀತಿಯಾದಂತಹ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಾಕುವಂಥ ಒಂದು ಬೇಬಿ ಕುಚ್ಚುಗಳನ್ನು ನೋಡೋಣ. ನೋಡಿ, ಮೊದಲನೇ ಕುಚ್ಚಿಗೆ ನಾನಿಲ್ಲಿ ಬ್ಲ್ಯಾಕ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ನಾರ್ಮಲಾಗಿ ನಾವು ಬೇಬಿ ಕುಚ್ಚು ಹಾಕ್ಲಿಕ್ಕೆ ಎಷ್ಟು ದಾರಗಳನ್ನ ತೊಗೊತೀವೋ ಅಷ್ಟೇ ದಾರನ ತೊಗೋಬೇಕು. ಈ ರೀತಿಯಾಗಿ ಬಟ್ಟೆಗೆ ನೋಡಿ ಈ ರೀತಿ ಹಾಕ್ಕೊಂಡಾದಮೇಲೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ತೊಗೊಂಡು ಫಸ್ಟ್ ಮೇಲ್ಗಡೆ ಏನಿರುತ್ತಲ್ಲ ಆ ಥ್ರೆಡ್ಗಳನ್ನ ಈ ರೀತಿ ಮೇಲಕ್ಕೆ ಇಟ್ಕೋಬೇಕು. ನೋಡಿ ಈ ರೀತಿ ಇರುತ್ತೆ, ಅದನ್ನು ಈ ರೀತಿ ಮೇಲೆ ಇಟ್ಕೊಂಡು ಕೆಳಗಡೆ ಇರೋ ದಾರನ 2 ಭಾಗ ಈ ರೀತಿಯಾಗಿ ಮಾಡ್ಕೊಳ್ಳಿ. ಸುಮ್ಮನೆ ಅಂದಾಜು ಮೇಲೆ ಈ ರೀತಿ ಮಾಡಿಕೊಂಡು ಮೇಲ್ಗಡೆ ಇರೋದನ್ನು ಕೆಳಗೆ ತೊಗೊಂಡು ಬಂದು ಪಕ್ಕದಿಂದ ರೈಟ್ ಸೈಡಲ್ಲಿರೋದನ್ನು ಲೆಫ್ಟ್ ಸೈಡಿಗೆ, ಲೆಫ್ಟ್ ಸೈಡಲ್ಲಿರೋದನ್ನು ರೈಟ್ ಸೈಡಿಗೆ ಈ ರೀತಿ ಜಡೆ ಎಣ್ಕೊತೀವಲ್ಲ ಆ ರೀತಿಯಾಗಿ ಎಣ್ಕೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ಹಾಕಿಬಿಟ್ಟು ಜರಿ ದಾರದಿಂದ ಎಳ್ಕೊಂಡು ನಾರ್ಮಲಾಗಿ ಬೇಬಿ ಕುಚ್ಚನ್ನು ಯಾವ ರೀತಿಯಾಗಿ ಕಟ್ತೀವಲ್ಲ ಅದೇ ರೀತಿಯಾಗಿ ಕಟ್ಕೊಳೋದು. ನೋಡಿ ಈ ರೀತಿ ಒಂದು ಲಾಕ್ ಮಾಡ್ಕೊಂಬಿಡೋಣ. ಕರೆಕ್ಟಾಗಿ ಈ ರೀತಿ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 1-2 ಸರಿ ಸುತ್ತಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಒಂದು ಸರಿ ಲಾಕ್ ಮಾಡ್ಕೊಂಡಾದಮೇಲೆ ನೋಡಿ ಸ್ಮಾಲ್ ಬೀಡನ್ನು ಹಾಕ್ಕೊತಾ ಇದ್ದೀನಿ ನೀಡಲ್ಗೆ. ಅದನ್ನು ಈ ರೀತಿ ಮಧ್ಯಕ್ಕೆ ಚುಚ್ಚಿಬಿಟ್ಟು ಕೆಳಗಡೆಯಿಂದ ಎಳ್ಕೋಬೇಕು. ಅದು ನೀಡಲ್ ಬೀಡ್ ಏನಿದೆ ಅಲ್ಲ ಅದು ನೀಟಾಗಿ ಮಧ್ಯಕ್ಕೆ ಬರಬೇಕು. ಈ ರೀತಿ ಬೀಡ್ ಬೇಡ ಅಂದರೂ ಸಹ ಸ್ಕಿಪ್ ಮಾಡ್ಕೋಬೋದು. ಬೀಡ್ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಡಿಸೈನ್ ಈ ರೀತಿ ಚೆನ್ನಾಗಿ ಅನಿಸುತ್ತೆ. ನೋಡಿ ಈ ರೀತಿ ಹಾಕ್ಕೊಂಡಾದಮೇಲೆ ಬ್ಯಾಕ್ ಸೈಡಿಗೆ ಸ್ವಲ್ಪ ಈ ರೀತಿ ತಿರುಗಿಸ್ಕೊಂಡು ನೀಡಲ್ನ ಈ ರೀತಿ ಎಳ್ಕೊಂಡ್ರೆ ಆಯಿತು, ಒಂದು ಲಾಕ್ ಆಗೋಗುತ್ತೆ. ಅದಾದಮೇಲೆ ಜರಿ ದಾರನ ಈ ರೀತಿ ಕಟ್ ಮಾಡ್ಕೊಂಬಿಡೋಣ. ನೋಡಿ ಈ ರೀತಿ ಒಂದು ಸರಿ ಮುಂದ್ಗಡೆ ಸರಿ ಮಾಡಿಕೊಂಡು ಅದನ್ನು ಎಷ್ಟುದ್ದ ಬೇಕೋ ನೋಡಿಕೊಂಡು ಅಷ್ಟುದ್ದಕ್ಕೆ ಕಟ್ ಮಾಡ್ಕೋಬೇಕು. ಈ ರೀತಿ ಇದು ಸ್ವಲ್ಪ ಚಿಕ್ಕ ಸೈಜಲ್ಲಿದ್ದರೆ ಕುಚ್ಚು ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಅದಾದಮೇಲೆ ನೋಡಿ ಇನ್ನೊಂದು ಅದೇ ರೀತಿಯಾಗಿ ಯಾವ ರೀತಿ ಹಾಕ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಕುಚ್ಚು ಕಟ್ಟಲಿಕ್ಕೆ ನಾನಿಲ್ಲಿ 140 ದಾರನ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಫಸ್ಟ್ ಮೇಲ್ಗಡೆ ಇರೋದನ್ನು ಮೇಲಕ್ಕೆ ಈ ರೀತಿ ಇಟ್ಕೊಂಡು ಕೆಳಗಡೆ ಇರ್ತಲ್ಲ ಅದನ್ನು 2 ಭಾಗ ಮಾಡ್ಕೋಬೇಕು. ಈ ರೀತಿ ಜಣೆ ಥರ ಎಣ್ಕೊಂಡು ಒಂದೇ ಸರಿ ಎಣಿಬೇಕಷ್ಟೆ. ಎಣಿದ್ಬಿಟ್ಟು ಹಿಂದ್ಗಡೆಯಿಂದ ನೀಡಲ್ನ ಹಾಕ್ಬಿಟ್ಟು ಜರಿ ದಾರದಿಂದ ಲಾಕ್ ಮಾಡ್ಕೋಬೇಕು. ಈಗಂತೂ ತುಂಬಾ ಟ್ರೆಂಡಿಂಗಲ್ಲಿದೆ ಬೇಬಿ ಕುಚ್ಚು ಹಾಕ್ಕೊಳೋದು. ಈ ರೀತಿ ಡಿಫ್ರೆಂಟಾಗಿ ಒಂದು ಸರಿ ಹಾಕ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬೀಡನ್ನು ಹಾಕಿಬಿಟ್ಟು ಕೆಳಗಡೆಯಿಂದ ಎಳ್ಕೋಬೇಕು. ನೋಡಿ ಬ್ಯಾಕ್ ಸೈಡಿಂದ ಒಂದು ನಾಟ್ ಮಾಡ್ಕೊಂಬಿಡೋಣ. ಇಷ್ಟೇ, ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ, ನೋಡ್ಲಿಕ್ಕಂತೂ ತುಂಬಾ ಎಲಿಗೆಂಟ್ ಡಿಸೈನ್ ಆಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಬರುತ್ತೆ ಡಿಸೈನು. ಅದೇ ರೀತಿ ನಾನು ಇನ್ನೂ 1-2 ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಾಂಬಿನೇಷನಲ್ಲೂ ಹಾಕ್ಕೋಬೋದು ಅಥವಾ ಮೈಸೂರು ಸಿಲ್ಕ್ ಸ್ಯಾರೀಸು, ಸಿಂಪಲ್ ಸ್ಯಾರೀಸ್ಗೇನು ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಕ್ಯೂಟಾಗಿರೋ ಡಿಸೈನು. ನೆಕ್ಸ್ಟ್ ಡಿಸೈನ್ಗೆ ನೋಡಿ ಡಬಲ್ ಕಲರ್ ಕುಚ್ಚು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನಿಲ್ಲಿ 87 ದಾರನ ತೊಗೊಂಡಿದ್ದೀನಿ. ಗ್ರೀನ್ ಕಲರ್ 87 ತೊಗೊಂಡಿದ್ದೀನಿ, ಹಾಗೆ ಬ್ಲೂ ಕಲರ್ 87 ತೊಗೊಂಡಿದ್ದೀನಿ. ಅದ್ರ ಪಕ್ಕದಲ್ಲೇ ನೋಡಿ ಫಸ್ಟ್ ಚುಚ್ಚಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಚುಚ್ಕೋಬೇಕು. ತುಂಬ ಗ್ಯಾಪನ್ನು ಕೊಡಬಾರ್ದು, ಜಸ್ಟ್ ಅದ್ರ ಪಕ್ಕದಲ್ಲೇ ನೋಡಿ ಈ ರೀತಿಯಾಗಿ ಹಾಕ್ಕೊಂಡಾದಮೇಲೆ ಈ ರೀತಿ ಮಧ್ಯದಿಂದ ನಾಟ್ ಮಾಡ್ಕೊಳ್ಳೋಣ. ಈ ರೀತಿ ಬೇಬಿ ಕುಚ್ಚಿಗೆ ನೀವು ನೀಡಲ್ ಹಾಕಿಬಿಟ್ಟೆ ಜರಿ ದಾರದಿಂದ ನಾಟ್ ಮಾಡಬೇಕು ಅಂತೇನಿಲ್ಲ. ಬೇಕು ಅಂದರೆ ನೀವು ಹಾಗೇನೂ ಮಾಡ್ಕೋಬೋದು. ನಾರ್ಮಲಾಗಿ ನಾವು ಬೆರಳಲ್ಲಿ ಸಪೋರ್ಟ್ ಮಾಡಿ ಇಟ್ಕೊಂಡು ಜರಿ ದಾರನ ಯಾವ ರೀತಿ ಸುತ್ತಕೊಂಡು ನಾಟ್ ಮಾಡ್ಕೊತೀವಲ್ಲ ಆ ರೀತಿ ಬೇಕಂದ್ರೂ ಸಹ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಆಗಿರುತ್ತೋ ಆ ರೀತಿ ಕಂಫರ್ಟಬಲ್ ಆಗಿ ಕುಚ್ಚನ್ನು ಕಟ್ಕೊಂಡ್ರೆ ಆಯಿತು. ಎರಡು ಕಲರ್ ಹಾಕಿರೋದು ಈ ರೀತಿ ಆಫ್ ಕಲರ್, ಡಾರ್ಕ್ ಆಫ್ ಕಲರ್, ಲೈಟ್ ಇರೋವಂಥ ಯಾವುದಾದ್ರೂ ಡಿಸೈನ್ಸ್ ಸ್ಯಾರೀಸ್ಗೆ ಈ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೋದು. ನೋಡಿ ಬ್ಯಾಕ್ ಸೈಡಿಂದ ಈ ರೀತಿ ಎಳೆದ್ಬಿಟ್ಟು ನಾಟ್ ಮಾಡ್ಕೊಳ್ಳೋಣ. ಈ ರೀತಿ ಬರುತ್ತೆ ಡಿಸೈನು. ನೋಡಿ ಈ ರೀತಿ ಹಾಕ್ಕೊಳೋದ್ರಿಂದ ನೀಟಾಗಿ ಡಿಸೈನ್ ಕರೆಕ್ಟಾಗಿ ಬರುತ್ತೆ, ಎರಡೂ ಮಿಕ್ಸಪ್ ಆಗೋದಿಲ್ಲ.
ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೋಡಿಕೊಂಡು ಕುಚ್ಚನ್ನು ಕಟ್ ಮಾಡ್ಕೋಬೋದು. ಅದೇ ರೀತಿ ನಾನು ಉಳಿದಿರೋದನ್ನೆಲ್ಲ ಹಾಕ್ಕೊತೀನಿ. ನೋಡಿ ಫಸ್ಟು ಏನಿದೆ ಅಲ್ವಾ ಅದು ಗ್ರೀನ್ ಕಲರ್ ಥ್ರೆಡನ್ನು ಈ ರೀತಿ ಫಸ್ಟು ಹಾಕ್ಕೊಂಬಿಡ್ತೀನಿ. ಡಿಸ್ಟೆನ್ಸು ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟುದ್ದ ಪಕ್ಕನೇ ಬೇಕಂದ್ರೂ ಹಾಕ್ಕೋಬೋದು. ನೋಡಿ ಇದ್ರ ಪಕ್ಕದಲ್ಲೇ ಚುಚ್ಚಬೇಕು, ತುಂಬ ಗ್ಯಾಪ್ ಕೊಟ್ಟು ಚುಚ್ಚಬಾರ್ದು. ಈ ರೀತಿ ಇಟ್ಬಿಟ್ಟು ಎರಡನ್ನೂ ಸೇರಿಸ್ಕೊಂಡು ಕುಚ್ಚು ಯಾವ ರೀತಿ ಕಟ್ಕೊತೀವಲ್ಲ ಬೇಬಿ ಕುಚ್ಚು ಅದೇ ರೀತಿ ಕಟ್ಕೋಬೇಕಷ್ಟೆ. ತುಂಬ ಸಿಂಪಲ್ ಆ್ಯಂಡ್ ಈಸಿ ಆಗಿರೋ ಡಿಸೈನ್ಸು, ನೋಡ್ಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಡಿಸೈನ್ಸು. ಕ್ರೋಶ ಬರದೇ ಇರೋರು ಆರಾಮಾಗಿ ಈ ರೀತಿ ಡಿಸೈನ್ಸ್ನ ನೀವು ಟ್ರೈ ಮಾಡ್ಬೋದು. ನೋಡಿ ಈ ರೀತಿ ಬ್ಯಾಕ್ ಸೈಡಿಂದ ನೀಡಲ್ನ ಎಳ್ಕೊಳ್ಳೋಣ. ಇವಾಗ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅಷ್ಟುದ್ದಕ್ಕೆ ಕುಚ್ಚನ್ನು ಕಟ್ ಮಾಡ್ಕೋಬೇಕು. ಎಲ್ಲ ಕುಚ್ಚುಗಳು ಒಂದೇ ಸಮವಾಗಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಕಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಸ್ಯಾರಿಗೆ ಫುಲ್ ಹಾಕ್ಕೊಂಡ್ರೆ ಒಂದು ಒಳ್ಳೆ ಲುಕ್ ಬರುತ್ತೆ. ನೋಡಿ ಈ ರೀತಿಯಾಗಿ ಒಂದ್ಸರಿ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಮೂರನೇ ಕುಚ್ಚಿಗೆ ನೋಡಿ ನೀಡಲ್ನ ಈ ರೀತಿಯಾಗಿ ಹಾಕ್ಕೊಂಡು ಈ ರೀತಿ ರಿಂಗ್ ಬೀಡನ್ನು ನೀಡಲ್ ಒಳಗಡೆ ಹಾಕ್ಕೊಂಡ್ಬಿಟ್ಟು ದಾರನ ಎಳ್ಕೊಳ್ಳೋಣ. ಕುಚ್ಚು ಕಟ್ಟಲಿಕ್ಕೆ ಎಷ್ಟು ಬೇಕಷ್ಟು ಉದ್ದ ಮಾತ್ರ ಇಟ್ಕೊಂಡು ಬ್ಯಾಕ್ ಸೈಡಲ್ಲಿ ಈ ರೀತಿ ರಿಂಗನ್ನು ಮೇಲಕ್ಕೆ ಇಟ್ಬಿಟ್ಟು ನಾರ್ಮಲ್ ಬೇಬಿ ಕುಚ್ಚು ಕಟ್ಟೋ ರೀತಿಯಲ್ಲೇ ಕಟ್ಕೊಳೋದು. ತುಂಬ ಕಡಿಮೆ ಟೈಮಲ್ಲಿ ಈ ಡಿಸೈನ್ಸ್ಗಳನ್ನೆಲ್ಲ ನಾವು ಮಾಡ್ಕೊಂಬಿಡ್ಬೋದು. ನೋಡಿ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕ್ಬಿಟ್ಟು ತೆಗಿಯೋದು. ಅದಾದಮೇಲೆ ಈ ರೀತಿ ಕುಚ್ಚನ್ನು ದಾರನ ಕಟ್ ಮಾಡ್ಕೊಂಬಿಡೋಣ. ಈ ರೀತಿ ರಿಂಗ್ನ ಕೆಳಗೆ ಮಾಡಿದರೆ ಈ ರೀತಿ ಬರುತ್ತೆ ಡಿಸೈನು. ತುಂಬ ಸಿಂಪಲ್ ಆಗಿದೆ, ಈಸಿ ಆಗಿದೆ ನೋಡಿ ಡಿಸೈನು. ಈ ರೀತಿ ಕಲರ್ ಕಾಂಬಿನೇಷನಲ್ಲಿ ನಾನು ಕುಚ್ಚನ್ನು ಕಟ್ಟಿದ್ದೀನಿ. ಇದಾದಮೇಲೆ 4ನೇ ಕುಚ್ಚ ಯಾವ ರೀತಿ ಕಟ್ಟೋದು ಅಂತ ನೋಡೋಣ ಬನ್ನಿ. ನಾಲ್ಕನೇ ಕುಚ್ಚಿಗೆ ನೋಡಿ ಈ ರೀತಿ ನೀಡನ್ನು ಮೇಲಿಂದ ಕೆಳಗೆ ಹಾಕ್ಬಿಟ್ಟು ದಾರನ ಎಳ್ಕೊಬೇಕು. ನಾರ್ಮಲಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಫಸ್ಟ್ ನಾವು ಕುಚ್ಚನ್ನು ಕಟ್ಕೊಳ್ಳೋಣ. ಟ್ರಿಬಲ್ ಸ್ಟೆಪ್ಪಲ್ಲಿ ಕುಚ್ಚನ್ನು ಕಟ್ತಾಯಿದ್ದೀನಿ. ನಾರ್ಮಲಾಗಿ ಬೇಬಿ ಕುಚ್ಚು ಕಟ್ತೀವಲ್ಲ ಅದೇ ರೀತಿಯಾಗಿ ಬೇಬಿ ಕುಚ್ಚು ಕಟ್ಕೊಂಡ್ಬಿಡೋಣ ಫಸ್ಟು. ಇದಂತೂ ತುಂಬಾ ಈಸಿ, ಎಲ್ಲ ರೀತಿ ಕಟ್ಕೊತೀವಲ್ಲ ಅದೇ ರೀತಿ ಕಟ್ಕೊಂಡು ಬ್ಯಾಕ್ ಸೈಡಿಂದ ದಾರನ ಎಳ್ಕೊಂಡು ಎಕ್ಸ್ಟ್ರಾ ಜರಿ ದಾರನೆಲ್ಲ ಕಟ್ ಮಾಡ್ಕೊಂಡ್ಬಿಡೋಣ. ಈಗ ನೋಡಿ ಈ ರೀತಿ ಉದ್ದನೇ ಇರುತ್ತೆ ಒಂದು ಸ್ವಲ್ಪ. ಇದಾದಮೇಲೆ ಇದ್ರ ಮೇಲೆ ನಾನು ಗೋಲ್ಡ್ ಕಲರ್ ಥ್ರೆಡನ್ನು ಹಾಕ್ಕೊತಾ ಇದ್ದೀನಿ. ಸೇಮ್ ಗ್ಯಾಪಲ್ಲೇ ನೋಡಿ, ಸೇಮ್ ಗ್ಯಾಪಲ್ಲೇ ಗೋಲ್ಡ್ ಕಲರ್ ಥ್ರೆಡನ್ನು ಇಳ್ಕೊಂಡು ಹಾಕ್ಕೊತಾ ಇದ್ದೀನಿ. ಈ ರೀತಿ ಇಟ್ಬಿಟ್ಟು ಎರಡನ್ನೂ ಸೇರಿಸ್ಬಿಟ್ಟು ಈಗ ಮತ್ತೆ ಕುಚ್ಚನ್ನು ಜರಿದಾರದಿಂದ ಕಟ್ಕೋಬೇಕು. ಈ ರೀತಿ ಕಟ್ಕೊಂಡು ನಾಟ್ ಮಾಡ್ಕೊಂಡು ಬಿಡೋಣ. ತುಂಬ ಸಿಂಪಲ್ ಆಗಿದೆ, ನೋಡ್ಲಿಕ್ಕೆ ಮಾತ್ರ ತುಂಬಾ ಎಲಿಗೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಹಾಕೋದಂತೂ ತುಂಬಾ ಸಿಂಪಲ್, ಈಸಿಯಾಗಿ ಆಗೋಗ್ಬಿಡುತ್ತೆ. ಜಸ್ಟ್ 1 ಅವರಲ್ಲೇ ಈ ಡಿಸೈನ್ಸ್ಗಳನ್ನೆಲ್ಲ ನಾವು ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ನೋಡಿ ಈ ರೀತಿ ಎಳೆದ್ಬಿಟ್ಟು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಇದೇನು ಸ್ವಲ್ಪ ಉದ್ದನೇ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಮೇಲ್ಗಡೆ ಏನಿದೆ ಅಲ್ವಾ ಗೋಲ್ಡ್ ಕಲರ್ ಥ್ರೆಡ್ಡು ಅದನ್ನು ಮಾತ್ರ ಈ ರೀತಿ ಕೈಯಲ್ಲಿ ಇಟ್ಕೊಂಡು ತಗೋಬೇಕು. ನೋಡಿ ಈ ರೀತಿ ಇಟ್ಕೊಂಡ್ಬಿಟ್ಟು ಇದನ್ನು ಮಾತ್ರ ಕಟ್ ಮಾಡ್ಕೊಳ್ಳೋಣ. ಇದು ಯಾವ ಸೈಜಿಗೆ ಬೇಕೋ ನೋಡಿಕೊಂಡು ಒಂದು ಸ್ವಲ್ಪ ಚಿಕ್ಕದಾಗಿರೋ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ 3 ಸ್ಟೆಪ್ಪಲ್ಲಿ ಬರುತ್ತೆ ಡಿಸೈನು. ಬೇಡ ಅಂದರೆ ನಿಮಗೆ ಕೆಳಗಡೆದು ಗೋಲ್ಡು ಏನಿದೆ ಅಲ್ವಾ ಅದನ್ನು ಮೇಲ್ಗಡೆ ಕಟ್ ಮಾಡಿದ್ವಲ್ಲ ಅದೇ ಸೈಜಿಗೆ ಅದನ್ನು ಸಹ ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ 3 ಸ್ಟೆಪ್ಪಲ್ಲಿ ಕುಚ್ಚು ಕಾಣಿಸುತ್ತೆ ನೋಡಿ. ಆಪೋಸಿಟ್ ಕಲರಲ್ಲಿ ಹಾಕಿದ್ದೀನಿ. ಈಗ
ಯಾವ ರೀತಿ ಬೇಕೋ ಆ ರೀತಿಯೂ ಹಾಕ್ಕೋಬೋದು. ನೋಡಿ, ಈ ರೀತಿ ನಾವು 4 ಟೈಪ್ಸ್ ಬೇಬಿ ಕುಚ್ಚನ್ನು ಸಹ ನಾವು ತುಂಬ ಈಸಿಯಾಗಿ ಹಾಕ್ಕೊಳ್ಳೋ ಅಂತಹದ್ದು. 4 ಬೇಬಿ ಕುಚ್ಚು ಡಿಸೈನ್ಸು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.